17 Pro Max ತಗೊಳಕ್ ಹೋಗ್ತಾ ಇರೋದು. ಅದೇ ತರನೇ ನಡ್ಕೋತಿದ್ದೆ. ಗುಡ್ ಒನ್ ಕೀಪ್ ಗೋಯಿಂಗ್ ಟ್ರಾಫಿಕ್. ರಾಮನಗರ್ಗೆ ಹೋಗಿದ್ಯಾ? ನನ್ನ ಮಗನೇ ಇಂಟರ್ನಲ್ ಎಕ್ಸಾಮ್ ಅಂದಲ್ಲೋ. ನಮ್ಮ ಅಪ್ಪ ಯಾವ್ದಾದ್ರು ಹೊಸ ಫೋನ್ ತಗೊಂಡ್ರೆ ಆ ಫೋನ್ ನನಗ್ ಬರ್ತಿತ್ತು, ನಾನ್ ಯೂಸ್ ಮಾಡ್ತಿರೋ ಫೋನ್ ನಮ್ಮ ಅಮ್ಮಂಗ್ ಹೋಗ್ತಿತ್ತು. ಏನೋ ಒಂದ್ ಮುಖದಲ್ಲಿ ಒಂದು ಆ ಮಂದಾಸ ನ್ಯಾಚುರಲ್ ಬ್ಯೂಟಿ ಋತು ಅಳ್ತಿದಂತೆ. ಬಿಡ್ಬೇಡ ಬೇರ್ಬೇಕ ಮಾ ಬಾಯ್ ಬಾಯ್ ಮಾಡು ಅಕ್ಕ. ಬಾಯ್ ಬಾಯ್ ಮರಿ. ಏನು ಅಟ್ಟಿಟ್ಟು ನನಗೆ ಟ್ರೀಟಾ? ಒಟ್ಟಿಗೆ ಸೇರಿಸಿಪ್ಪ ಇದು ಬುಜ್ಜಿ ಬಡೆ ಕೊಟ್ಬೇಡ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಆಬ್ವಿಯಸ್ಲಿ ಇವಾಗ ತಮ್ಮನೇಲಿ ನೋಡ್ಬಿಟ್ಟಿರ್ತೀರ, ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ಇವಾಗ ಫೈನಲಿ ನಾವು 17 Pro Max ತಗೊಳಕ್ ಹೋಗ್ತಾ ಇರೋದು. ಏನಕ್ಕೆ ಖುಷಿ ಆಗುತ್ತೆ, ಏನಕ್ಕೆ ಖುಷಿ ಆಗ್ತಿದೆ, ಇದೆಲ್ಲ ಹೋಗ್ತಾ ಡಿಸ್ಕಸ್ ಮಾಡ್ತೀನಿ. ಇವಾಗ ನಾವು ಹೋಗ್ತಿರೋದು ಕಾರಲ್ಲಿ. ಏನಕ್ಕಂದ್ರೆ ಒಂದು ರೀಸನು ಮಳೆ ಒಂದು ರೀಸನ್ ಇಂದಾನೆ ನಾವು ಕಾರಲ್ಲಿ ಹೋಗ್ತಿರೋದು. ಇಲ್ಲಾಂದ್ರೆ ಬೈಕಲ್ಲಿ ಹೋಗ್ಬಿಡ್ತಿದ್ದೆ. ನಾವಪ್ಪ ಬೈಕಲ್ಲೂ ಬೇಡ ಕಾರಲ್ಲೇ ಹೋಗು, ಮಳೆ ಬಂತು ಅಂದ್ರೆ ನೆನಿಬೇಕಾಗುತ್ತೆ, ನೀವು ನೆನ್ಬಿಡ್ತೀರ. ಇವಾಗ ಟ್ರಿಪ್ಗೆ ಹೋಗ್ಬೇಕು, ಜ್ವರ ಬಂತು ಅಂದ್ರೆ ಅದು ಇದು ಏನೋ ಇಶ್ಯೂ ಇದರ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಕಾರಲ್ಲಿ ಹೋಗು ಅಂದ್ರು. ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ನಾನು ಒಬ್ಬನೇ ಅಲ್ಲ ಹೋಗ್ತಿರೋದು, ನಮ್ಮ ಮಹಾನ್ ವ್ಯಕ್ತಿ ಸುವೇಲ್ ಜೊತೆ ಹೋಗ್ತಾ ಇರೋದು. ಬಸ್ ಹೋಗೋಣ. ನಾನು 2TB ಇಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಲ್ಲ, ಅಂದರೆ ನಾನು ಇಸ್ಕೊತಾ ಇರೋದು iPhone 17 Pro Max 2TB ಇದು. ಏನಕ್ಕಂದರೆ ನನಗೆ ಇನ್ಯಾವುದೇ ಕಾರಣಕ್ಕೂ ಇನ್ಯಾವ ಅಪ್ಕಮಿಂಗ್ ವರ್ಷದಲ್ಲೂ ಕೂಡ ನನಗೆ ಸ್ಟೋರೇಜ್ ಇಶ್ಯೂ ಬರಬಾರ್ದು ಅಂದ್ಬಿಟ್ಟು ಒಂದೇ ಸಲ ಇಸ್ಕೊತಾ ಇರೋದು. ಸ್ಟೋರೇಜ್ ಇಶ್ಯೂ ಬಂತು ಅಂದರೆ ಆಮೇಲೆ ಸಿಕ್ಕಾಪಟ್ಟೆ ಒದ್ದಾಡಬೇಕಾಗುತ್ತೆ, ಅದಕ್ಕೋಸ್ಕರ ಈ ತೊಂದರೆನೇ ಬೇಡ ಅಂದ್ಬಿಟ್ಟು ಹೋಗ್ತಾ ಇರೋದು. ಇದನ್ನು ಇಸ್ಕೊಂಬರೋಕೆ ಹೋಗೋಕ್ಕೆ ನಾನು ಜಾಕೆಟ್ಟು, ಟಿ ಶರ್ಟು ಮತ್ತು ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಸುವೇಲ್ ನೋಡ್ಬಿಟ್ಟು ಖುಷಿ, ಅದೊಂದು ಖುಷಿ ಇರುತ್ತಲ್ವ ನಿನಗೆ. ನೀನು ತಗೋಬೇಕಾದ್ರೆ ಇರೋದು ಸುವೇಲ್ ಕೂಡ ತಗೋಬೇಕು ಅಂತ ಇದ್ದಾನೆ, ಬಟ್ ಯಾವಾಗಂತ ಗೊತ್ತಿಲ್ಲ. ಬಟ್ ಅವನು ತಗೋಬೇಕಂತ ಇದ್ದಾನೆ. ಆ ತಗೊಳ್ಳೋ ಟೈಮಲ್ಲಿ ಇರೋ ಒಂದು ಖುಷಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಕ್ರೇಜಿ ಹ್ಯಾಪಿನೆಸ್. ನಾವು ನಮ್ಮ ಸೆಲೋರಿಯ ಕಾರಲ್ಲಿ ಹೋಗ್ತಾ ಇರೋದು. ಈ ಬ್ಯಾಗು ತುಂಬಾ ಇಂಪಾರ್ಟೆಂಟ್ ಗೈಸ್, ಅದಕ್ಕೆ ಸುವೇಲ್ಗೆ ಕೊಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಚಲೋ ಹೋಗ್ತಾ ದಾರಿಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ, ತೋರಿಸ್ತೀನಿ. ನಮ್ಮ ಅಪ್ಪ ಹೇಳೋರೆ ಹೆವಿ ಟ್ರಾಫಿಕ್ ಇದೆ, ನೋಡ್ಕೊಂಡು ಹೋಗಿ, ಹುಷಾರಾಗಿ ಹೋಗಿ ಅಂತ ಹೇಳಿದ್ರು. ನೋಡಿ ಗೈಸ್, ಇಲ್ಲಿ ಮಳೆ ಬಂದಿದೆ, ಅನೀತಿದೆ ಆಗಲೇ. ಗೈಸ್ ಮನೆಯಿಂದ ಬ್ಯಾಸ್ಕೆಟ್ ಅಲ್ಲಿ ಸ್ಪೀಕರ್ ಬಿಡ್ಸ್ಕೊತಾ ಇದ್ದೀನಿ, ಬಿಕಾಸ್ ಟ್ರಾಫಿಕ್ ಅಲ್ಲಿ ಹೋಗ್ತಿರೋ ಟೈಮಲ್ಲಿ ಮ್ಯೂಸಿಕ್ ಇಸ್ ದ ಬೆಸ್ಟ್. ಚಿನ್ನ ಮನೆಯಿಂದ ಬಿಟ್ಟು 5-10 ನಿಮಿಷನೂ ಆಗಿಲ್ಲ, ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇನ್ನೂ ಒಂದು 2-3 ಸ್ಟಾಪು ಟ್ರಾಫಿಕ್ ಉಂಟು ಅಂತ ಮ್ಯಾಪ್ ಅಲ್ಲಿ ತೋರಿಸ್ತು. ಅದೇ ತರನೇ ನಡ್ಕೋತಿದ್ದೆ. ಗುಡ್ ಒನ್ ಕೀಪ್ ಗೋಯಿಂಗ್ ಟ್ರಾಫಿಕ್. ನಮಗೂ ಇದೇ ಬೇಕಾಗಿರೋದು, ಕೀಪ್ ಗೋಯಿಂಗ್ ಟ್ರಾಫಿಕ್. ಅಯ್ಯೋ ದೇವ್ರೆ, ಎಷ್ಟು ಟ್ರಾಫಿಕ್ ಮಾರಿ ನಮ್ಮ ಮನೆ ಹತ್ರ. ಏನಕ್ಕ ಎಲ್ಲಿ ಕೇಳಿ, ಎಲ್ಲಿ ಹೋಗಿದ್ದೆ? ಯಾರ್ಯಾರು ಹೋಗಿದ್ದು? ಎಲ್ಗ ಲೋ ರಾಮನಗರ್ಗೆ ಹೋಗಿದ್ಯಾ? ಲೋ ರಾಮನಗರ್ಗೆ ಹೋಗಿದ್ಯಾ? ನನ್ನ ಮಗನೇ ಇಂಟರ್ನಲ್ ಎಕ್ಸಾಮ್ ಅಂದಲ್ಲೋ. ಅಷ್ಟೇ. ಸುವೆಲ್ಲಿಗೆ ವಿಡಿಯೋ ಕೊಟ್ಟಾಗೆಲ್ಲ ಬೇಜಾರಾಯ್ತದಪ್ಪ. A to Z ಚಾಲೆಂಜ್ ಅಲ್ಲಿ ಎಲ್ಲೆಲ್ಲೋ ಹಿಡಿದ್ಬಿಟ್ಟಾನೆ. ಐಸ್ ನೆನ್ನೆಯಿಂದನೂ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನ ಅಂತ ಹೇಳ್ತಿದ್ದೆ. ಬಿಕಾಸ್ ದೇರ್ ಇಸ್ ಅ 2 ರೀಸನ್ ಅನ್ಕೊಳ್ಳಿ, ಮೇ ಬಿ 2 ರೀಸನ್ ಇರಬೇಕು. ಒಂದು ಸ್ಟೋರೇಜ್ ಇಶ್ಯೂ ಇರೋದ್ರಿಂದನೇ ನಾನು ಮೊಬೈಲ್ಗೆ ಶಿಫ್ಟ್ ಆಗ್ತಿರೋದು. ಅದೊಂದು ಅಂದ್ರೆ ಖುಷಿ ಆಗ್ತಿರೋದು. ನಾನು ಮೊಬೈಲ್ ತಗೋತೀನಿ ಅಂತ ಏನಕ್ಕೆ ತಗೋತಿರೋದು ಅಂದ್ರೆ ಸ್ಟೋರೇಜ್ ಇಶ್ಯೂ ಇಂದ ಮೊಬೈಲ್ ಶಿಫ್ಟ್ ಆಗ್ತಿರೋದು. ದೆನ್ ಇನ್ನೊಂದು 1 year ಬ್ಯಾಕ್ ಮೋಟಿವೇಶನ್. ನಾವು ಐ ಆಮ್ ಗೋಯಿಂಗ್ ಬೀಯಿಂಗ್ ಎ ಮೋಟಿವೇಶನಲ್. ಫಸ್ಟ್ ಫೋನು ನನಗೆ ಸ್ಕ್ರೀನ್ ಟಚ್ ಅಂದ್ರೆ ಚೆನ್ನಾಗಿ ಯೂಸ್ ಮಾಡೋಂತ ಸಿಕ್ಕಿದ್ದು ಸ್ಯಾಮ್ಸಂಗು. ಅದಕ್ಕೂ ಮುಂಚೆ ಯಾವ್ದೋ ಚಿಕ್ಕ ಫೋನ್ ಯೂಸ್ ಮಾಡ್ತಿದ್ದು. ಅದಾದ್ಮೇಲೆ ಹೆಂಗೆ ಅಂದ್ರೆ ನಮ್ಮಲ್ಲಿ ರೊಟೇಷನ್ ನಡೀತಿತ್ತು. ಹೆಂಗಂದ್ರೆ ನಮ್ಮ ಅಪ್ಪ ಯಾವ್ದಾದ್ರು ಹೊಸ ಫೋನ್ ತಗೊಂಡ್ರೆ ಆ ಫೋನ್ ನನಗ್ ಬರ್ತಿತ್ತು, ನಾನ್ ಯೂಸ್ ಮಾಡ್ತಿರೋ ಫೋನ್ ನಮ್ಮ ಅಮ್ಮಂಗ್ ಹೋಗ್ತಿತ್ತು. ಹಿಂಗೆ ರೊಟೇಷನ್ ನಡೀತಿತ್ತು. ಒಂದಿನ ನಂಗೆ ಬೇಕೇ ಬೇಕು ಫೋನು ಅಂದ್ಬಿಟ್ಟು ಫಸ್ಟ್ ಟೈಮ್ ಫೋನ್ ನನಗೆ ಅಂತಾನೆ, ಅಂದ್ರೆ ನಮ್ಮ ಅಪ್ಪ ಯೂಸ್ ಮಾಡಿದ್ದಲ್ಲೇ ಫೋನ್ ನನಗೆ ಸಿಕ್ತಿತ್ತಲ್ಲ, ಆ ತರ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ಫೋನ್ ಸಿಕ್ಕಿದ್ ನನಗೆ Redmi Note 9 Pro Max ಫೋನ್ ಸಿಕ್ಕಿದ್ದು. ಅದು ಗೇಮ್ ಆಡಲ್ಲ ಅಂತ ಹೇಳಿ ಇಸ್ಕೊಂಡಿದ್ದು, ಬಟ್ ಇಸ್ಕೊಂಡಾದ್ಮೇಲೆ ಗೇಮ್ ಆಡ್ಬಿಟ್ಟೆ ನಾನು. ಅದಾದ್ಮೇಲೆ ನನಗೆ ಒಂದು ಹೋಪ್ಸ್ ಇತ್ತು, ಅಂದ್ರೆ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ನಾನು ಐಫೋನ್ ತಗೊಂಡ್ರೆ ಏನೋ ಒಂದ್ ದಬಾಕ್ಬೋದು, ಏನೋ ಒಂದ್ ಮಾಡ್ಬೋದು ಅಂತ ಒಂದು ಹೋಪ್ಸ್ ಇತ್ತು. iPhone 11ಗೋಸ್ಕರ
ಸ್ನೈಡರ್ ಕಂಪ್ನಿಗೆ ಹೋಗಿ 1 ತಿಂಗಳು ಅಥವಾ 1.5 ತಿಂಗಳು ಕೆಲಸ ಮಾಡಿ ಅಲ್ಲಿಂದ ಒಂದು 28,000 ಏನೋ ಬಂದಿತ್ತು. ಅದಾದ್ಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಾನು ಗೇಮ್ ಆಡ್ತಿದ್ನಲ್ಲ, ಗೇಮ್ ಅಲ್ಲಿ ಅಂದ್ರೆ ಪಬ್ಜಿ ಆಡೋರಿಗೆ ಗೊತ್ತಿರುತ್ತೆ, ಕಾನ್ಕ್ವರ್ ಅಂದ್ರೆ ಏನಂತ ಗೊತ್ತಾಗುತ್ತೆ. ಬೇರೆಯವ್ರ ಅಕೌಂಟ್ ಇಸ್ಕೊಂಡು ನಾನು ಅವರಿಗೆ ಕಾನ್ಕ್ವರ್ ಮಾಡ್ಕೊಡ್ತಿದ್ದೆ, ಅದರಿಂದ ಒಂದು 2,000 ರೂಪಾಯಿ ದುಡಿತಿದ್ದೆ ನಾನು ಕಾನ್ಕ್ವರ್ ಮಾಡ್ಕೊಡೋದಕ್ಕೆ. ಅಲ್ಲಿಂದ ಒಂದು 6,000 ರೂಪಾಯಿ ಬಂದಿತ್ತು. ಅದನ್ನೆಲ್ಲ ಕೂಡಿಸಿ iPhone 11 ತಗೊಂಡಿದ್ದು ನಾನು. iPhone 11 ನನ್ನ ಫಸ್ಟ್ ಫೋನ್, ಎಕ್ಸ್ಪೆನ್ಸಿವ್ ಫೋನ್ ಅಂದ್ರೆ iPhone 11 ತಗೊಂಡಿದ್ದು. ಅದಾದ್ಮೇಲೆ ಒಂದು ಓಪ್ಸ್ ಇತ್ತು, ಓಕೆ ನಾನು ಐಫೋನ್ ತಗೊಂಡ್ರೆ ಏನೋ ಒಂದು ದಬಾಕ್ತೀನಿ, ಏನೋ ಒಂದು ಮಾಡ್ತೀನಿ, ಪಕ್ಕ ಏನೋ ಒಂದು ಮಾಡ್ತೀನಿ ಅಂತ ಒಂದು ಓಪ್ಸು, ಏನೋ ಅದೇನೋ ಒಳಗಡೆ ಇನ್ನರ್ ಫೀಲಿಂಗ್ಸು. ಸೇಮ್ ಗೈಸ್, ನನಗೂ ಐಫೋನ್ ತಗೊಂಡ್ರೆ ಆಗೋದು ಅಂತ ಒಪ್ಸ್ಕೊಟ್ಟಿದ್ದೆ ಸುದೀಪ್. ಏನೋ ಒಂದು ಓಪ್ಸ್ ಅದು. ಅದಾದ್ಮೇಲೆ iPhone 11 ತಗೊಂಡೆ. ಕೀಪ್ ಆನ್ ವರ್ಕಿಂಗ್ ಅಂತ 4 ವರ್ಷನ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡ್ಕೊಂಡು, ವಿಡಿಯೋ ಪೋಸ್ಟ್ ಮಾಡ್ಕೊಂಡು, ಕಾಮಿಡಿ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂಡ್ ಫೈನಲಿ ಇವತ್ತು ಒನ್ ಡೇ, ಅದು ಫಸ್ಟ್ ಟೈಮು 16 Pro Max ತಗೋತಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಏನಕ್ಕಂದ್ರೆ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ನಾನು ತಗೊಂಡಿದ್ದು ಅದೇ ಫಸ್ಟ್ ಫೋನು. ಆಮೇಲೆ ಅದೇ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ನನಗೆ. 16 Pro Max ತಗೊಂಡಿದ್ದು ಅದು ಹೋದ ವರ್ಷ. ಅದೇ ಒಂದು ನೆಕ್ಸ್ಟ್ 1 ವರ್ಷದಲ್ಲೇ ಆರಾಮಾಗಿ ತಗೋತಿರೋ ಒಂದು ಫೋನ್ ಅಂದ್ರೆ ಆರಾಮಾಗಿ ಓಕೆ ಸ್ವಲ್ಪ ಸೇವಿಂಗ್ಸ್ ಮಾಡಿ ಒಂಚೂರು EMI ಆಪ್ಷನ್ ಅದು ಇದು ಏನೋ ಒಂದು ಮಾಡ್ಕೊಂಡು ತಗೋತಿರೋದು ಫೋನು 17 Pro Max. ಸೊ ಹೆಂಗಂದ್ರೆ ನಮ್ದು ಸ್ಟೆಪ್ ಬೈ ಸ್ಟೆಪ್ ಜರ್ನಿ ಇರುತ್ತಲ್ಲ, ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಐ ಲವ್ ಇಟ್. ಸ್ಟೆಪ್ ಬೈ ಸ್ಟೆಪ್ ಜರ್ನಿ ಇರುತ್ತಲ್ಲ, ಆಮೇಲೆ ಆ ಹಾರ್ಡ್ ವರ್ಕು, ಆ ಕಷ್ಟಪಟ್ಟು ಅದಾದ್ಮೇಲೆ ನೀವು ಅದೊಂದು ಫೀಲ್ ಇರುತ್ತಲ್ಲ, ಅದು ಕಷ್ಟಪಟ್ಟಿರೋರಿಗೆ ಮಾತ್ರ ಸಿಗುತ್ತೆ. ಅದೊಂದು ಹೇಳಬಲ್ಲೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನ ಅಂತ ಹೇಳ್ತಾ ಇದ್ದು. ಸೊ 17 Pro Max 1 TB ಅಲ್ಲ ನಾನು ತಗೋತಿರೋದು, 2 TB. ಅದು ಒಂದು ಖುಷಿ ವಿಚಾರ. ಆಲ್ಮೋಸ್ಟ್ ಒಳಗಡೆ ಇನ್ನರ್ ಫೀಲಿಂಗ್ಸ್ ತುಂಬಾ ಖುಷಿ ಇದೆ. ತುಂಬಾ ಲಾಂಗ್ ಟಾಕ್ ಆಯ್ತು, ಬಟ್ ಆದ್ರೂ ನನ್ನ ಮಾತನ್ನ ಒಂದ್ ಸ್ವಲ್ಪ ಮೋಟಿವೇಶನ್ ಆಗಿ ತಗೊಳ್ಳಿ. ನೀವು ಕೂಡ ಏನಾದ್ರು ಒಂದು ಸಾಧನೆ ಮಾಡಿ. ಫೈನಲ್ ಲೊಕೇಶನ್ ರೀಚ್ ಆದೆ. ಪಾಪ ನಮ್ಮ ಕಿರಣ್ ಬ್ರೋ ಅವರು 3 ದಿನದಿಂದ ನನಗೋಸ್ಕರ ಈ ಒಂದು iPhone 17 Pro Max ನ ಹುಡುಕ್ತಾ ಇದ್ರು. ಮೊಬೈಲ್ ಪ್ಲಾಂಟ್ ಬೆಂಗಳೂರು. ಅವ್ರು 3 ದಿನದಿಂದ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ರು. ಮಾತ್ರ ನಾನು ಅವ್ರಿಗೂ ಹೇಳಿ ಫೈನಲಿ ಇವಾಗ ಸಿಕ್ಕಿದೆ. ಲೆಟ್ಸ್ ಕಲೆಕ್ಟ್ ಅವರ್ iPhone 17 Pro Max. ಔಟ್ಫಿಟ್ನ ಈ ಮಿರರಲ್ಲಿ ನೋಡ್ಬೋದು ನೋಡಿ. ಅಲ್ಲಿ ಹಿಂದೆ ಕಾರ್ನ ಇಗ್ನೋರ್ ಮಾಡಿ ನಾನು ಮಾತ್ರ ಇದ್ದೀನಿ, ನನ್ನ ಮಾತ್ರ ಬ್ಯೂಟಿಫುಲ್ ಆಗಿ ಫೋಕಸ್ ಮಾಡಿ. ಜಾಕೆಟ್, ಟಿ ಶರ್ಟ್ ಆ್ಯಂಡ್ ಪ್ಯಾಂಟ್ ಆ್ಯಂಡ್ ಶೂ. ದಿಸ್ ಇಸ್ ಮೈ ಔಟ್ಫಿಟ್. ಸುವೆಲ್ ಔಟ್ಫಿಟ್. ಗೈಸ್, ಈ ಫೋನ್ ತಗೊಳ್ಳೋದಕ್ಕೆ 3 ದಿನದಿಂದ ವೆಯ್ಟ್ ಮಾಡ್ತಿದ್ರು. 3 ದಿನದಿಂದನೂ ಸರ್ಚ್ ಮಾಡ್ತಿದ್ರು. ಫೈನಲ್ ಸಿಕ್ಕಿದೆ. ಇವಾಗ ಇದನ್ನ ಅನ್ಬಾಕ್ಸ್ ಮಾಡುವ ಸಮಯ. ನಿಮಗೆ ಗಿಫ್ಟ್ ಹೆವಿ ಖುಷಿ ಗೈಸ್. ಒಂದು 17 Pro Max ತಗೋತಿರೋರಿಗೆ, ಐಫೋನ್ ಲವರ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅದಂತೂ ಪಕ್ಕ. 3 days ಇಂದ ಸರ್ಚ್ ಮಾಡ್ತಿದ್ದು ಈ ಸಿಲ್ವರ್ ಕಲರ್ ಇವೆ. ಬಟ್ ಆರೆಂಜ್ 2 TB ಆಲ್ಮೋಸ್ಟ್ ಇದೆ, ಬಂದು ತಗೊಂಡೋಗಿ ಅಂತ ಹೇಳ್ಬಿಟ್ರು. ಬಟ್ ನನಗೆ ಬೇಕಾಗಿದ್ದು ಸಿಲ್ವರ್ ಕಲರು. ಆರೆಂಜ್ ಯಾಕೆ ನನ್ನ ಕಲರ್ಗೆ ಸೆಟ್ ಆಗ್ತಿರ್ಲಿಲ್ಲ, ಅದಕ್ಕೆ ಸಿಲ್ವರ್ ಕಲರ್ ಹೆಂಗೆ ಇದ್ರು ಸಿಲ್ವರ್ ಕಲರ್ ಬೇಕೇ ಬೇಕು. ಆ್ಯಂಡ್ ಏನಂದ್ರೆ ನಾಳೆ ಟ್ರಿಪ್ಗೆ ಹೋಗೋದ್ರಿಂದ ಸ್ಯಾಟರ್ಡೆ ಇವತ್ತು ಬೇಕೇ ಬೇಕು ಆ ಟೆನಿಕೋಸ್ ಅಂತ ಹಿಡ್ದಿದೆ. ಇಫ್ ಅಕಸ್ಮಾತ್ ಇವತ್ತು ಸಿಕ್ಕಿಲ್ಲ ಅಂದಿದ್ರೆ ಇನ್ನೊಂದು ಯಾವಾಗಲಾದರೂ ಮೇ ಬಿ ಇನ್ನೊಂದು ವೀಕು ಇಲ್ಲ 2 ವಾರ ಆದಮೇಲೆ ಆರಾಮಾಗಿ ತಗೋಬೇಕು ಅಂತ ಇದ್ದೆ. 17 Pro Max 2 TB ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆಪಲ್ ಅವರು ಕಿಲಾಡಿ ಅವರು ಹಿಂಗ್ ಓಪನ್ ಮಾಡಿದ ತಕ್ಷಣ ಖುಷಿ ಆಗ್ಬೇಕು ಅಂತ ಫಸ್ಟ್ ಹಿಂಗೆ ಎಳೆಯೋ ತರನೇ ಕೊಟ್ಬಿಟ್ಟವ್ರೆ. ಅಪ್ಪ ಮಂಚಾನ ನೋಡ್ಕೋ, ಅವ್ರ ಮುಂದೆ ಏನಿದೆ ನೀ ಬೆಳಿತಿದ್ಯಾ ಅಂದ. ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ. ಒಂದ್ ಟೈಮಲ್ಲಿ iPhone 11 ತಗೊಳಕ್ ಒದ್ದಾಡ್ತಿದ್ದವನು 17 Pro Max. ಎಲ್ಲ ನಿಮ್ಮಿಂದ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಸದಾ ಚಿರೋಣ ಆಗಿರ್ತೀನಿ. ಥ್ಯಾಂಕ್ ಯು ಮಚ್ ಲವ್. 6 years ಫೋನ್, 6 minutes ಫೋನ್. ಅಂದ್ರೆ ಅದು ಹೇಳ್ತಾ ಇರೋದು, ಇದಕ್ಕೆ ಕೆಲ್ಸಕ್ಕೆ ಹೋಗಿ ದುಡ್ದಿರೋದು ಸಿಕ್ಕಾಪಟ್ಟೆ ಕಷ್ಟ. ಆ ಟೈಮಲ್ಲಿ ಇದು ನಿಮ್ಮ ಪ್ರೀತಿ ಗಳಿಸಿ ತಗೊಂಡಿರೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಫೋನ್ ತಗೊಳ್ಳೋದು ಒಂದೇ ಅಲ್ಲ, ಅದಕ್ಕೆ ಇವಾಗ ಟೆಂಪರ್ ಗ್ಲಾಸು, ಬ್ಯಾಕ್ ಕೇಸು ಅದನ್ನ ಬೇರೆ ಹಾಕ್ಸ್ಬೇಕು. ಆ್ಯಂಡ್ ಏನಂದ್ರೆ ಈಗ 17 Pro Max ಡಿಮ್ಯಾಂಡಲ್ಲಿ ಇರೋದ್ರಿಂದ ಟೆಂಪರ್ ಗ್ಲಾಸು ಮತ್ತು ಬ್ಯಾಕ್ ಕೇಸು ಇನ್ನೂ ಜಾಸ್ತಿ ಎಕ್ಸ್ಪೆನ್ಸಿವ್ ಮಾಡಿರ್ತಾರೇನೋ. ಆದ್ರೂ ಎಂತ ಗೊತ್ತಾ, ಈ ಮೊಬೈಲ್ ತಗೊಂಡಿರೋ ಖುಷಿ ಜೊತೆಗೆ ಈ ಥರ ಫುಲ್ಲು ಗಿಫ್ಟ್ಗಳು ಬಾಕ್ಸ್ಗಳು ಕೊಡ್ತಾರಲ್ಲ, ಅದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬ್ರೋ. ಅಷ್ಟೇನಾ, ಇನ್ನೂ ಏನಾರು ಇದೆಯಾ ನಮ್ ಜೊತೆಗೆ? ಅಲ್ಲೇ ಮನುಷ್ಯಂಗ್ ವ್ಯಾಲ್ಯೂ ಇಲ್ಲ, ಫೋನಿಗೆ ವ್ಯಾಲ್ಯೂ.
ಬಂದು ಬಾಸ್ಕೊಂಚು ನಮಸ್ಕಾರ ಹಾಕೋಣ, ಇಲ್ಲಾಂದ್ರೆ ನಮ್ಮ ಮುಂಚೂರು ಕೈಗೆ ಮುತ್ತು ಕೊಟ್ಬಿಟ್ಟು ನಮಸ್ಕಾರ, ಕಾಲಿಗೆ ಒಂದು ನಮಸ್ಕಾರ ಹಾಕೋಣ. ಇವೆಲ್ಲ ಕಣ್ಣೆಲ್ಲ ಕೆಂಪು. ಫೋನ್ ತಗೊಂಡೋಗಿ ಹೋಗ್ತಾ ಇದ್ದೀರಿ ಬಾರು ಅಂದ್ರೆ ಬಿರಿಯಾನಿ ಕೊಡಿಸಿ ಆಳ್ದಾಸಲ್ಲಿ. ಗೈಸ್ ಇವತ್ತು ಏನೋ ಒಂದು ಸಾಧನೆ ಮಾಡಿರೋ ಒಂದು ಬಂದಿರೋ ಖುಷಿ ಇದೆ ಅವನಿಗೆ, ಸಕ್ಸಸ್ ಕಾಣ್ತಿದೆ ಏನೋ ಒಂದು ಮುಖದಲ್ಲಿ ಒಂದು ಆ ಮಂದಹಾಸ ಕಾಣ್ತಿದೆ. ನನ್ನ ಹ್ಯಾಪಿನೆಸ್ ನಿಜ ಇವಾಗ. ಸರಿ ನಿಜ ಇಲ್ಲ, ಸರಿ ನಿಜ ಇಲ್ಲ. ಚಿನ್ನಿ ಫ್ಯಾನ್ಸ್ ಏನ್ ಹೇಳ್ತೀವಿ ಸುಹೇಲ್, ಈ ಒಂದು ಏನ್ ಹೇಳ್ತೀವಿ ಚಿನ್ನಿ ಈ ಒಂದು ಸಕ್ಸಸ್ಗೆ? ಕಂಗ್ರ್ಯಾಚುಲೇಷನ್ಸ್. ನಿನ್ನ ಸಾಧನೆ ನನ್ನ ಸಾಧನೆ ಅನ್ಕೊಂತೀನಿ. ಸದ್ಯಕ್ಕೆ ನೆಕ್ಸ್ಟ್ ನನಗೊಂದು ಐಫೋನ್ ಕೊಡ್ಸು ಅಂತ ಕೇಳಿಲ್ಲ. ಫಸ್ಟ್ ಕಿರಣ್ ಬ್ರೋಗ್ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವರು ಸಿಕ್ಕಾಪಟ್ಟೆ ಇದು ಹುಡುಕಿ ನನಗೋಸ್ಕರ 3 ದಿನ ಸರ್ಚ್ ಮಾಡ್ತಿದ್ರು, ಫೈನಲಿ ಸಿಕ್ಕಿದೆ. ಕಿರಣ್ ಬ್ರೋ ಸಿಕ್ಕಿದೆ, ಫೈನಲಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. 3 ದಿನದಿಂದ ನೀವು ಕೂಡ ಹುಡುಕಿದ್ದೀರಾ ತುಂಬಾ. ಥ್ಯಾಂಕ್ ಯು ಬ್ರೋ. ನಂಗೆ ಖುಷಿ ಆಯ್ತು ನನಗಂತೂ. ನಿಮಗೆ? ಹೌದು ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆದ್ರೂ ನೀವು ನಾನು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಆಲ್ಮೋಸ್ಟ್ ಇವತ್ತು, ಬಟ್ ಎಂಡ್ ಮೂಮೆಂಟ್ ಅಲ್ಲಿ ಸಿಕ್ಬಿಡ್ತು, ಸಿಕ್ಕಾಪಟ್ಟೆ ಖುಷಿ. ಹಾಂ ಡನ್ ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಗೈಸ್ ಇವಾಗ ನಾನು 17 Pro Max ಅಲ್ಲಿ ಮಾಡ್ತಿರೋದು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇದು 17 Pro Max ಅಲ್ಲಿ ಮಾಡ್ತಿರೋದು. ವೆಲ್ಕಮಿಂಗು ನನ್ನ 17 Pro Max ಅಲ್ಲಿ ವೆಲ್ಕಮಿಂಗ್ ಕೊಡ್ಬೇಕಂತ ಆಸೆ ಇತ್ತು, ಫೈನಲಿ ಕೊಟ್ಟಿದ್ದೀನಿ. 17 Pro Max ತೊಗೊಂಡೋಗಿದೆ. ಬ್ಯಾಕ್ ಕೇಸ್ ಹಾಕ್ಸ್ಬೇಕು ಮತ್ತು ಟೆಂಪರ್ಲೆಸ್ ಹಾಕ್ಸ್ಬೇಕು, ಅದಕ್ಕೆ ಇವಾಗ ಇಸ್ಕೊಂಬೇಡ, ಅದೇ ಮೇಯ್ನು. ಅದಿಲ್ಲ ಅಂದರೆ ಅಷ್ಟೇ ಮುಗಿತದೆ ಗೈಸ್. ಬ್ಯಾಕ್ ಕೇಸಲ್ಲಿ ಇವೆರಡು ನೋಡ್ತಿದ್ದೆ, ಇದರಲ್ಲಿ ಸೇಫ್ಟಿ ಇಲ್ಲ ಅಂತೆ, ಅದಕ್ಕೆ ಇವಾಗ ಅಂದರೆ ಆಲ್ಮೋಸ್ಟ್ ವೈಟ್ಗೆ ಈ ಥರ ಟ್ರಾನ್ಸ್ಪರೆಂಟ್ ಹಾಕಿದ್ರೆ ಬೆಸ್ಟು, ಆವಾಗಲೇ ಏನದು ಫೋನಿಗೆ ಎದ್ದು ಕಾಣಿಸೋದು ಅಥವಾ ಫೋನ್ಗೆ ವ್ಯಾಲ್ಯೂ. ಗೈಸ್ ಡನ್. ಟೆಂಪರ್ ಗ್ಲಾಸು, ಬ್ಯಾಕ್ ಕೇಸು. ಇವಾಗ ಸಿಂಪಲಾಗಿ ತೊಗೊಂಡಿದ್ದೀನಿ ಬ್ಯಾಕ್ ಕೇಸು, ಆಮೇಲೆ ಹೋಗ್ತಾ ಬೇರೆ ಚೇಂಜ್ ಮಾಡ್ಕೊಂಡು ಅರ್ಜೆಂಟಲ್ಲಿ ತೊಗೋಬೇಕಿತ್ತು, ಅದಕ್ಕೋಸ್ಕರ ತೊಗೊಂಡ್ಬಿಟ್ಟೆ. ಸುವೆಲ್ ಮನೆ ಹೋಣ? ಸರಿ ಓಕೆ ಗೈಸ್, ಇವಾಗ ಫೈನಲಿ ಮನೆಗೆ ಹೊರಡ್ತಾ ಇದ್ದೀವಿ. ಚಿನ್ನಿ ಹೊರಡೋಣ ಮನೆಗೆ? ಗೈಸ್ ಊಟ ಮಾಡಕ್ಕೆ ಬಂದಿದ್ದೀವಿ ಇವಾಗ. ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ಇಷ್ಟ ಆಗಿರೋವಂಥ ಆ ಒಂದು 2 ಇದೆಯಲ್ಲ ಅದನ್ನು ತಿಂದ್ಬಿಟ್ಟು ಮನೆಗೆ ಹೊರಡಬೇಕು. ಮನೆಗೆ ಹೋದಾದ್ಮೇಲೆ ನಾವು ಅಪ್ಪಂಗೆ ಮತ್ತು ಇವತ್ತು ನೈಟಂಗೆ ಋತು ಅವ್ರು ಕೂಡ ಬರ್ತಾರೆ. ಋತು ಅವ್ರ ಅಮ್ಮ ಮತ್ತು ಋತು ಕೂಡ ಬರ್ತಾರೆ, ಎಲ್ಲರೂ ಬರ್ತಾರೆ. ಐಫೋನ್ ತೋರಿಸೋಣ. ಇದು ಮಟನ್ ಬಿರಿಯಾನಿ, ಇದು ಕ್ರಿಸ್ಪಿ ಚಿಕನ್ ವಿಂಗ್ಸು, ಇವನಿಗೆ ಇಷ್ಟ ಆಗಿರೋವಂಥದ್ದು. ಸೊ ಇವಾಗ ಇದನ್ನು ತಿಂದು ಮನೆಗೆ ಹೊರಡಬೇಕು. ಲೆಟ್ಸ್ ಗೋ. ಡನ್. ಜೋರು ಮಳೆ ಬರ್ತಾ ಉಂಟು. ವಿ ಆರ್ ರನ್ನಿಂಗ್ ಇನ್ ದ ಮೌಂಟನ್. ಪ್ಲೀಸ್ ರನ್. ಮಳೆ ಅಂಬೆಗಾಲ ಇಡುತ್ತಾ. ಬಾಯ್ ಚಿನ್ನಿ. ಇಲ್ಲೇ ಹೋಗು, ಹೈವೇ ಸಿಗುತ್ತೆ. ಹೆಂಗೆ ವಾಪಸ್ಸು ಮನೆ ಹತ್ರ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಕಿಟಕಿ ಓಪನ್ ಐತಲ್ಲ, ಇದು ನಮ್ಮನೆ ಕಿಟಕಿನೇ. ಮಾತಾಡ್ತಿರೋದು ನನಗೆ ಇಲ್ಲಿವರೆಗೂ ಕೇಳಿಸ್ತೈತೆ. ಒಟ ಅಂತ ಮಾತಾಡ್ತವ್ರೆ. ಋತು ಅವರು ಮಮ್ಮಿ ಬಂದವ್ರೆ, ಋತು ಮತ್ತೆ ಅವ್ರ ಡ್ಯಾಡಿ ಎಲ್ಲ ಬಂದವರಲ್ಲ, ಆ ಸೌಂಡ್ ಇಲ್ಲಿವರೆಗೂ ಕೇಳಿಸ್ತೈತೆ. ಬೈ ಸುವೇಲ್, ಥ್ಯಾಂಕ್ ಯು. ಹುಷಾರು. ಬೈ ಹುಷಾರು. ನಮ್ಮ ಮನೆಗೆ ನಮ್ಮ ಮತ್ತೆ ಮಾವ ಎಲ್ಲ ಬಂದ್ಬಿಟ್ಟು ಅವ್ರ ಹಿಡಿಯಕ್ಕೆ ಹಾಕ್ತಿದ ನಮ್ಮನ್ನ. ಬ್ಯೂಟಿ ಬೆಂಕೈತಿ, ಕಣ್ಣು ಕುಕ್ಕೈತಿ. ಓ ಅದೇ ಓಡ್ ಬಂದ್ಬಿಟ್ಟಿದ್ರಾ? ಇಲ್ಲಿ ಓ ಹಾಯ್, ನಮಸ್ತೆ. ಇನ್ನೋಸೆಂಟ್ ಋತು, ನ್ಯಾಚುರಲ್ ಬ್ಯೂಟಿ ಋತು ಅಳ್ತಿದಂತೆ. ಅದೇ ನನ್ನ ನೋಡ್ದಲೆ ಫಸ್ಟ್ ಫೇಲ್ ಆಗಿ ಫಸ್ಟ್ ಇಲ್ಲ ಪಾಸ್ ಆಯ್ತು ಬಿಡು. ಇದು ಹೊಸಪ್ಪ ಇಲ್ಲ ಪಾಪ. ಗೈಸ್ ನಾವು ಅಪ್ಪಂಗೆ ಹೊಸಪ್ಪ ಅಂತ ತೋರ್ಸೋ ಈಗ. ಇಷ್ಟ ಐತಲ್ಲ ಇದು ಅಷ್ಟೇ. ನಮ್ದೇ ಆಗ್ಲ ನೋಡಿ, ನಮ್ದೇ ಉದ್ದ ಇದೆ. ಅಯ್ಯೋ ಉದ್ದ ಲೆಕ್ಕನಾ? ನಮ್ದೇ ಬರುತ್ತೆ. ಅಮ್ಮ ಫೋನ್ ಅಂತಾರೆ ಅದಕ್ಕೆ. ಹೌದು ಕಣಮ್ಮ.
ಇಲ್ಲಿ ಕೊಡಪ್ಪ, ಇಲ್ಲಿ ಆಂಡ್ರಾಯ್ಡ್ ಯೂಸರ್ ಇತ್ತು ಸನ ಋತು, ನೋಡಿ ಇದ್ರಲ್ಲೂ ಇಲ್ಲಿ ಋತು ಹೆಂಗೈತ್ಮಾ? ಎಲ್ಲ ನನಗೇನಪ್ಪ ಡಿಫ್ರೆಂಟ್ ಏನು ಕಾಣಲಿಲ್ಲ. ನನ್ನ ಗಂಡಂದು ದಪ್ಪ ಮೊಬೈಲ್ ಹಿಂಗೆ ಇತ್ತು. ಬಂದ ನೋಡೋಣ. ಯಾರೋ ಬಂದ್ ಪಟಾಕಿ ಹೊಡಿತಾನೆ. ಅಮ್ಮ ಅಮ್ಮ ಬೇಡಿತ ಬರಮ್ಮ ಅಮ್ಮ, ಬೇಡಿತ ಬರಮ್ಮ ಬೇಗ. ಫೋನ್ ನೋಡು, ಬೇಡಿತ ಬರ. ಅಪ್ಪ ಇರ್ಪಾಪ, ಇಡ್ಕೋಪ್ಪ ಅವನ್ನ, ಬಿಡ್ಬೇಡ ಅಂಕಲ್ ಬಿಡ್ಬೇಡ ಇರ್ಪಾಪ. ಅದ್ ಹೆಂಗ್ ಕೊಡ್ದೆ, ಕೊಡಿ ಗನ್ ಕೊಡು, ಇಲ್ಲಾಂದ್ರೆ ಬೇಡಿ ಹಾಕ್ಸ್ಕೊ. ರೀಲ್ ಇರೋದೇ 3. ಹೆಂಗಿದೆ ಫೋನ್? ನನಗೆ ಮಮ್ಮಿ, ಇದು ನನಗೆ 90% 90% ತಗರಿ ಹಿಂಗೆ ಕೊಟ್ಬಿಡ್ತೀನಿ. ಗೈಸ್, ಈ ಬಾಕ್ಸ್ ಅಲ್ಲಿ ಸ್ಪೀಕರ್ ಜೊತೆಗೆ ನಮ್ಮ ಅಪ್ಪಂಗ್ ಮೈಕ್ ಕೊಟ್ಟವ್ರೆ. ಇನ್ಮೇಲೆ ಸಾಂಗ್ ಅಮ್ಮ, ಈ ಬಾಕ್ಸ್ ಅಲ್ಲಿ ಮೈಕ್ ಕೊಟ್ಟವ್ರಮ್ಮ. ಹಾಡ್ ನೋಡೋಣ ಹೆಂಗ್ ಬರುತ್ತೆ, ಕನೆಕ್ಟ್ ಮಾಡು. ಬ್ಯೂಟಿ ಬೆಂಕೈತೆ ಮೈಕ್ ಕೈಲಿ ಆನ್ ಆಯ್ತು ಗೈಸ್, ಆನ್ ಆಯ್ತು. ಹಲೋ ವೆಲ್ಕಮ್ ಸಕ್ಕದ ಕೆಲ್ಸಪ್ಪ. ಓ ನೀನ್ ಹಾಡು, ಒಂದ್ ಸಾಂಗ್ ಯಾವ್ದಾದ್ರು. ಆಫ್ ಆಯ್ತು ಪಾಪ. ಫೈನಲಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸಿಗೋ ಅಂತ ಹೇಳ್ತಾ ಅಲ್ಲಿರೋ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್. ಆ್ಯಂಡ್ 17 Pro Max ತಗೊಂಡಿದ್ದು ಖುಷಿ ಆಯಿತು. ಬೆಸ್ಟ್ ಮೂಮೆಂಟ್. ನಾನು ಫೋನ್ ತೊಗೊಂಡಿದ್ದು ನನ್ನ ಸ್ವಂತದಲ್ಲಿ ತೊಗೊಂಡಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ದಟ್ ಈಸ್ ದ ಬೆಸ್ಟ್ ಮೂಮೆಂಟ್. ಥ್ಯಾಂಕ್ ಯು.